ಇವತ್ತು ನಾನು ಕರೆದಿರೋಂಥ ಪ್ರೆಸ್ ಮೀಟ್ ಏನು ಅಂದರೆ ನಿಮ್ಮ ಅತಿ ಮುಖ್ಯವಾದ ವಿಷಯ ಏನು ಅಂದರೆ ನನ್ನ ಹೋರಾಟಕ್ಕೆ ನಮ್ಮ ಈ ಪ್ರೆಸ್ ಮೀಟಲ್ಲಿ ಸಂಬಂಧಪಟ್ಟ ಅಧಿಕಾರಿ ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, MLA ಆಗ್ಬೋದು, ಅವ್ರಿಗೆಲ್ಲರಿಗೂ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ 20 ದಿನ ಗಡುವು ಕೊಡ್ತೀನಿ. 20 ದಿನ ಒಳಗಡೆ ದೇವಸ್ಥಾನ ನೆಲಸಮ ಮಾಡಿ ಗುದ್ಲಿ ಪೂಜೆ ಮಾಡಲಿಲ್ಲ ಅಂದರೆ ದೇವಸ್ಥಾನದ ಮುಂದ್ಗಡೆ ನಾನು ನಿರಂತರ ಧರಣಿ ಮಾಡ್ತೀನಿ. ನನ್ನ ಜೊತೆ ಯಾರು ಇಲ್ಲ ಅನ್ಕೋಬೇಡಿ, ಹನುಮಂತನ ಶಕ್ತಿ ಇದೆ. ನಾನೊಬ್ಬ ಹನುಮಂತನ ಭಕ್ತನಾಗಿ ನನ್ನ ಜೊತೆ ಹನುಮಂತನ ಭಕ್ತರು ತುಂಬಾ ಜನ ನನಗೆ ಬೆಂಬಲ ಕೊಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಜೊತೆಗೆ ನಾನೊಬ್ಬ ಚಿತ್ರನಟ ಆಗಿ ನನ್ನ ಇಡೀ ಚಿತ್ರರಂಗ ನನ್ನ ಬೆನ್ನಿಗೆ ನಿಲ್ಲುತ್ತೆ ಅನ್ನೋ ಒಂದು ನನಗೆ ನಂಬಿಕೆ ಇದೆ. ಹಾಗಾಗಿ ಇದು ಪ್ರೆಸ್ ಮೀಟ್ ನಾನು ಕರೆದಿರೋ ಉದ್ದೇಶ ಅಂದ್ರೆ ನನಗೆ ದೇವಸ್ಥಾನ ಅದು ಗುದ್ಲಿ ಪೂಜೆ ಆಗ್ಬೇಕು. ದೇವಸ್ಥಾನ ಯಾರೇ ಸಂಬಂಧಪಟ್ಟವ್ರು ಸರ್, ನನ್ನ ಪಾತ್ರ ನಾನು ಆಂಜನೇಯ ಭಕ್ತ ಆಗಿ ನನ್ನ ಸರ್ ಕೊಡುಗೆ ಅನ್ನೋದಿಲ್ಲ, ದಾನಿಗಳು ತುಂಬಾ ಇದ್ದೀನಿ. ನನ್ನ ಹೋರಾಟ ಏನು ಅಂದ್ರೆ ದೇವಸ್ಥಾನನ ಡೆವಲಪ್ಮೆಂಟ್ ಮಾಡಬೇಕು. ಯಾಕಂದ್ರೆ ಆಳ್ ಬಿದ್ದಿರೋ ದೇವಸ್ಥಾನ ಇದೇ ಬೇರೆ ಸಮುದಾಯದ ಜಾಗ ಆಗಿದ್ರೆ ತುಂಬಾ ಜನ ದಾನಿಗಳು ಬಂದು ಆ ದೇವಸ್ಥಾನ ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ, ಮಸೀದಿ ಆಗ್ಬೋದು, ಚರ್ಚೆ ಆಗಿದೆ, ಇಷ್ಟೊಂದು ಯಾವಾಗ ಡೆವಲಪ್ಮೆಂಟ್ ಆಗ್ತದೆ. ಬಟ್ ನಮ್ಮ ಸನಾತನ ಧರ್ಮ ತುಂಬಾ ಹಾಳಾಗಿದೆ. ಇಲ್ಲಿ ಕೋಲಾರಲ್ಲಿ ಹಿಂದುತ್ವ ಅನ್ನೋದೇ ಮಲಗ್ಬಿಟ್ಟಿದೆ. ಯಾರಿಗೂ ಅದ್ರ ಬಗ್ಗೆ ಮಾತಾಡಬೇಕು ಅಥವಾ ಹಿಂದುತ್ವದ ಬಗ್ಗೆ ಹೋರಾಟ ಮಾಡಬೇಕು ಅನ್ನೋ ಸುಮ್ಮನೆ ನಾಮಕಾವಸ್ಥೆ ಅಷ್ಟೇ. ಕೆಲವು ರಾಜಕಾರಣಿಗಳು ಬರ್ತಾರೆ, ಅವರ ಬೇಳೆಕಾಳು ಬೇಯಿಸ್ಕೊಳ್ಳೋಕೋಸ್ಕರ ಮಾತ್ರ ಮಾಡ್ತಾರೆ ಹೊರತು ಯಾರ ಕಣ್ಣಿಗೂ ದೇವಸ್ಥಾನ ಬಿದ್ದಿಲ್ಲ. ಸರ್, ನಾನು ತುಂಬಾ ಹೋರಾಟ ಮಾಡಿದ್ದೀನಿ, ನಾನು ಲೆಟರ್ಸ್ ಎಲ್ಲ ಕೊಟ್ಟಿದ್ದೀನಿ. ಬಟ್ ನಾನು ಯಾರ ಬೆಂಬಲನ ವ್ಯಕ್ತಪಡಿಸಲ್ಲ. ನಾನು ಏಕಾಂಗಿಯಾಗಿ ಹೋರಾಟ ಮಾಡಬೇಕು ಅಂತ ಸಿದ್ಧ ಮಾಡಿದ್ದೀನಿ. ಸಂಘಟನೆ ಜವಾಬ್ದಾರಿ ಇದ್ದ ನಾನು ಲೆಟರ್ ಕೊಟ್ಟಿದ್ದೀನಿ, ಮನವರಿಕೆ ಮಾಡಿದ್ದೀನಿ. ಬಟ್ ಯಾರು ಅದಕ್ಕೆ ತಲೆಗೂಡಿಲ್ಲ. ಕೆಲವರು ಏನ್ ಮಾಡಿದ್ರು, ಈ ತರ ದಾನಿಗಳಿದ್ದಾರೆ, ಸ್ಟಾರ್ಟ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾರೆ. ಬಟ್ ಇದೇನಾಗಿದೆ, ರಾಜಕಾರಣಿದವ್ರು ಜಸ್ಟ್ ಬುಡುಬುಡಕ್ಕೆ ಆಶ್ವಾಸನೆ ಆಗಿದೆ ಹೊರತು ಯಾರು ಇದ್ರ ಪರವಾಗಿ ಮಾಡ್ತಾ ಇಲ್ಲ. ಸರ್, ಸಮ್ಮತಿ ಅವ್ರು ಯಾರು ಇನ್ವಾಲ್ವ್ ಮಾಡ್ತಿಲ್ಲ, ಯಾರು ಬರ್ತಾ ಇಲ್ಲ. ನನ್ನ ಮನಸ್ಸಲ್ಲಿ ಬಾಧೆ ಏನು ಅಂದ್ರೆ, ಚಿಕ್ಕ ವಯಸ್ಸಿಂದ ದೇವಸ್ಥಾನ ನೋಡ್ಕೊಂಡ್ ಬಂದಿರೋದು 14-15 ವರ್ಷ ಹಾಳಾಗಿದೆ ದೇವಸ್ಥಾನ. ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾರು ಇವಾಗ ಹಿಂದುತ್ವ ಅಂತ ಮಾತಾಡೋರು ಒಬ್ರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಎಷ್ಟೋ ಜನ ಗಣೇಶ ಹಬ್ಬ ಬಂದಾಗ ಅಲ್ಲಿ ಉತ್ತುತ್ ಪೂಜೆ ಮಾಡ್ತಾರೆ. ಒಂದ್ಸಲಿ ಗಣೇಶ ವಿಗ್ರಹ ಕಳ್ತನ ಆಯ್ತು. ಮತ್ತೆ ರಾತ್ರಿ ಆದ್ರೆ ಅಲ್ಲಿ ಕುಡಿದು ಎಲ್ಲ ಗಲೀಜು ಮಾಡ್ತಾರೆ. ದೇವಸ್ಥಾನ ಸ್ವಚ್ಛತೆನೆಲ್ಲ ಹಾಳು ಮಾಡ್ತಿದ್ದಾರೆ. ಇದು ವಿರುದ್ಧವಾಗಿ ಯಾರು ಧ್ವನಿಗೊಳಿಸಲ್ಲ. ಹಂಗಾಗಿ ನಾನು ಒಬ್ಬ ಹೋರಾಟ ಮಾಡ್ತಾ ಇದ್ದೀನಿ. ಸೊ ಆಂಜನೇಯ ಲಂಕಕ್ಕೆ ಒಬ್ಬನೇ ಹೋಗಿದ್ದು. ಆಂಜನೇಯ ಲಂಕಕ್ಕೆ ಕೆಲವರು ಅವರ ದೇವಸ್ಥಾನ ಗ್ರಿಪ್ಪಿಟ್ಕೊಳ್ಳೋಕೋಸ್ಕರ ದೇವಸ್ಥಾನ ಅಭಿವೃದ್ಧಿ ಮಾಡಕ್ ಬಿಡ್ತಲ್ಲ. ಸರ್, ಕೆಲವ್ರಿಗೆಲ್ಲ ಗೊತ್ತು. ಬಟ್ ಇಂಥವ್ರಂತ ಹೆಸರು ಹೇಳಾಗಲ್ಲ. ತುಂಬಾ ಜನ ಇದ್ದಾರೆ ಸರ್, ತುಂಬಾ ಜನ ಇದ್ದಾರೆ ಸರ್. ಸಮಿತಿಯಲ್ಲಿ ಸಮಿತಿ ಮೆಂಬರ್ಸ್ ಆಗಿರ್ಬೋದು. ನೇರವಾಗಿ ಹೇಳ್ತೀನಿ ಸರ್, ಸಮಿತಿಯನ್ನು ಭೇಟಿ ಮಾಡಕ್ ಸರ್ ನಾನೊಬ್ಬ ಭಕ್ತ ಸರ್. ನನ್ನ ಒಬ್ಬ ಭಕ್ತಾದಿಯಾಗಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಸಮಿತಿಯವ್ರನ್ನ ನಾನೀಗ ಅವ್ರನ್ನ ಕೇಳಿ, ಅವ್ರನ್ನ ಪರ್ಮಿಷನ್ ಕೇಳಿ ಹೋರಾಟ ಮಾಡಕ್ಕಾಗಲ್ಲ ಸರ್. ಹೋರಾಟ ಮಾಡಕ್ಕೆ ಸಾಮಾಜಿಕ ಹಕ್ಕು ಒಂದು ಸರ್. ಗಮನಕ್ಕೆ ಸರ್, ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ. ಕಣ್ಣಾರ ಕಾಣೋ ಜಾಗ ಅಲ್ಲ ಸರ್. ನಾನು ಅವ್ರಿಗೇನು ಪ್ರತಿಯೊಬ್ಬರಿಗೇನು ರಿಕ್ವೆಸ್ಟ್ ಮಾಡ್ಬೇಕಾಗಿಲ್ಲಲ್ವಾ. 14 ವರ್ಷದಿಂದ ನೆನೆ ಬುದ್ದಿರೋ ದೇವಸ್ಥಾನ ಅಲ್ವಾ.